Hi everyone, welcome to Global IT Education YouTube channel. ನನ್ನ ಹೆಸರು ಮೇಘನಾ. Today topic is how to create a groups in Tally Prime. So groups ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಗೇಟ್ವೇ ಆಫ್ ಟ್ಯಾಲಿ ಅಂಡರ್ ಮಾಸ್ಟರ್ಸ್ ಅಲ್ಲಿ ಕ್ರಿಯೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅಕೌಂಟಿಂಗ್ ಮಾಸ್ಟರ್ಸ್ ಅಲ್ಲಿ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ನಮಗೆ ಗ್ರೂಪ್ ಕ್ರಿಯೇಷನ್ ಸ್ಕ್ರೀನ್ ಅಪಿಯರ್ ಆಗುತ್ತೆ. ಈಗ ನಾವು ಯಾವ ಗ್ರೂಪ್ ನೇಮ್ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೇಮನ್ನು ಎಂಟರ್ ಮಾಡಬೇಕು. ಎಕ್ಸಾಂಪಲ್ ನಾನಿಲ್ಲಿ ಡೆಬಿಟ್ ಆರ್ಟ್ಸ್ ಸೌತ್ ಝೋನ್ ಅನ್ನೋ ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ, ನೇಮ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದ್ರಾಗೆ ಅಂಡರ್ ಗ್ರೂಪ್ ಬಂದು ಸ್ಯಾಂಡ್ರಿ ಡೆಬಿಟ್ ಆರ್ಟ್ಸ್. ನೆಕ್ಸ್ಟ್ ಗ್ರೂಪ್ ಬಿಹೇವ್ಸ್ ಲೈಕ್ ಎ ಸಬ್ ಲೆಡ್ಜರ್ ನೋ ಮಾಡಬೇಕು. ನೆಕ್ಸ್ಟ್ ನೆಟ್ ಡೆಬಿಟ್ ಕ್ರೆಡಿಟ್ ಬ್ಯಾಲೆನ್ಸ್ ಫಾರ್ ರಿಪೋರ್ಟಿಂಗ್ ನೋ. ಯೂಸರ್ ಫಾರ್ ಕ್ಯಾಲ್ಕುಲೇಷನ್ ನೋ. ನೆಕ್ಸ್ಟ್ ಮೆಥಡ್ ಟು ಅಲೋಕೇಟ್ ವೆನ್ ಯೂಸರ್ಡ್ ಇನ್ ಪರ್ಚೇಸ್ ಇನ್ವಾಯ್ಸ್ ನಾಟ್ ಅಪ್ಲಿಕಬಲ್. ಇನ್ಫಾರ್ಮೇಷನ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಎಕ್ಸೆಪ್ಟ್ ಮಾಡಬೇಕು ಸ್ಕ್ರೀನ್ನ. ಸೊ ಎಕ್ಸೆಪ್ಟ್. ನೆಕ್ಸ್ಟ್ ಇದೇ ಸ್ಕ್ರೀನಲ್ಲಿ ಇನ್ನು ಅಂದರೆ ಕಂಟಿನ್ಯೂಸ್ ಆಗಿ ಗ್ರೂಪ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾನು ಇನ್ನೂ ಒಂದು ಎಕ್ಸಾಂಪಲ್ ಗ್ರೂಪ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಕ್ರೆಡಿಟ್ ಆರ್ಟ್ಸ್ ನಾರ್ತ್ ಝೋನ್. ಸೊ ಕ್ರೆಡಿಟರ್ ನಾರ್ತ್ ಝೋನ್ ಅಂತ ಅಂದರೆ ಏನು ಅಂಡರ್ ಗ್ರೂಪ್ ಬರೋದು ಸ್ಯಾಂಡ್ರಿ ಕ್ರೆಡಿಟ್ ಆರ್ಟ್ಸ್. ಯಾಕೆ ಅಂದರೆ ಅವರು ಸಪ್ಲೈಯರ್ ಆಗ್ತಾ ಇದ್ದಾರೆ ಅದಕ್ಕೆ. ಸೊ ಸೇಮ್ ಹ್ಯಾಸ್ ಇಟ್ ಆಸ್ ಗ್ರೂಪ್ಸ್ ಬಿಹೇವ್ ಸಬ್ ಲೆಡ್ಜರ್ ನೆಟ್ ಡೆಬಿಟ್ ಬ್ಯಾಲೆನ್ಸಸ್ ಫಾರ್ ರಿಪೋರ್ಟಿಂಗ್ ಯೂಸರ್ ಫಾರ್ ಕ್ಯಾಲ್ಕುಲೇಷನ್ನು ಎಲ್ಲ ನೋನೇ ಇರಬೇಕು. ನೆಕ್ಸ್ಟ್ ಮೆಥಡ್ ಆಫ್ ಅಲೋಕೇಟರ್ ವೆನ್ ಯೂಸರ್ ಇನ್ ಪರ್ಚೇಸ್ ಇನ್ವಾಯ್ಸ್ ನಾಟ್ ಅಪ್ಲಿಕೇಬಲ್ ಆಗಿರಬೇಕು. ನೆಕ್ಸ್ಟ್ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಬೇಕು. ಎಂಟರ್ ಮಾಡಿ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಓಕೆ, ಮತ್ತು ಹೆಚ್ಚಿನ ಟ್ಯಾಲಿ ಇನ್ಫಾರ್ಮೇಷನ್ಗಾಗಿ ಗ್ಲೋಬಲ್ ಐಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.